ಇಲ್ಲಿ ನೀವೆಲ್ಲರೂ ಕೂಡ KECT ರಿಸಲ್ಟ್ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ. KA ಡೈರೆಕ್ಟರ್ ಅವರು ತುಂಬಾ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ನ KECT ರಿಸಲ್ಟ್ ಬಗ್ಗೆ ಕೊಟ್ಟಿದ್ದಾರೆ. ನೀವೆಲ್ಲರೂ ಕೂಡ ನೋಡಲೇಬೇಕಾಗಿರುವಂಥ ವಿಡಿಯೋ ಆಗಿರುತ್ತೆ, ಯಾಕೆಂದರೆ ಇಂಪಾರ್ಟೆಂಟ್ ಅಪ್ಡೇಟ್ ಅಬೌಟ್ ದ ರಿಸಲ್ಟ್ ಆಗಿರುತ್ತೆ. ಏನು ಅಪ್ಡೇಟ್ನ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ನ ಪಡ್ಕೋತೀರಾ. ನಿಮ್ಮ ಕೌನ್ಸಿಲಿಂಗ್ ಮುಗಿಯೋವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಮಾತ್ರ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದರೆ, ಇಲ್ಲಿ ಸಾಕಷ್ಟು ಜನ ಕೇಳ್ತಾ ಇದ್ರೆ ನಮಗೆ ಎಡಿಟಿಂಗ್ ಆಪ್ಷನ್ ಯಾವಾಗ ಬಿಡ್ತಾರೆ, ನಮಗೆ ಎಡಿಟಿಂಗ್ ಮಾಡಬೇಕಾಗಿತ್ತು ಅಪ್ಲಿಕೇಶನ್ ಅಂತ. ಆ್ಯಕ್ಚುಲಿ ಎಡಿಟಿಂಗ್ ಆಪ್ಷನ್ನು ಅವರು ಮೊದಲೇ ನೋಟಿಫೈ ಮಾಡಿದ್ರು, ನಿಮ್ಗೆ KECT ಎಕ್ಸಾಮ್ ಎಲ್ಲ ಆದಮೇಲೆ ನಾವು ಎಡಿಟಿಂಗ್ ಆಪ್ಷನ್ನ ಬಿಡ್ತೀವಿ ಅಂತ. ಆದರೆ ನಿಮಗೆ KECT ಎಕ್ಸಾಮ್ ಎಲ್ಲ ಆದಮೇಲೆ ನಿಮ್ಗೆ ಗೊತ್ತಿರುತ್ತೆ ಏನೇನಾಯಿತು ಅಂತ. ಔಟ್ ಆಫ್ ದ ಸಿಲೆಬಸ್ ಕ್ವಶನ್ ಅಂತೆ, ಗ್ರೇಸ್ ಮಾರ್ಕ್ಸ್ ಅಂತೆ, ಈ ರೀತಿ ಸಾಕಷ್ಟು ಒಂಥರ ಮಿಸ್ಸಿ ಆಯಿತು. ಅದಕ್ಕೋಸ್ಕರ ಅವರು ಎಡಿಟಿಂಗ್ ಆಪ್ಷನ್ನ ಬಿಡೋಕ್ಕೆ ಹೋಗಿಲ್ಲ ನಿಮಗಿನ್ನು. ಆದರೆ ನೀವು ಯಾರು ಕೂಡ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತಲ್ಲ, ಆ ಒಂದು ಗ್ಯಾಪ್ ಟೈಮಲ್ಲೇ ವಿತಿನ್ ಒಂದು 3 to 4 days ಟೈಮ್ನ ಕೊಡ್ತಾರೆ. ಆವಾಗ ನೀವೇನು ಎಡಿಟ್ ಮಾಡ್ಕೋಬೇಕು ಅಂತ ಇರಲ್ಲ, ಅದನ್ನ ಕೌನ್ಸಿಲಿಂಗಿಂತ ಮುಂಚೆ ನೀವು ಎಡಿಟ್ ಮಾಡ್ಕೋಬೇಕಾಗುತ್ತೆ. ಒನ್ಸ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆದಮೇಲೆ ನೀವು ಯಾವುದೇ ಥರದ ಎಡಿಟಿಂಗ್ ಆಪ್ಷನ್ ಕೊಡಲ್ಲ. ನೀವು ಯಾವುದೇ ಥರದ ಎಡಿಟಿಂಗ್ ಮಾಡ್ಕೊಳಕ್ಕಾಗಲ್ಲ ನಿಮ್ಮ ಅಪ್ಲಿಕೇಶನಲ್ಲಿ, ನೆನಪಿರಲಿ. ಮತ್ತು ಇಲ್ಲಿ KECT ರಿಸಲ್ಟ್ ಬಗ್ಗೆ KA ಡೈರೆಕ್ಟರ್ ಅವರು ಒಂದು ಅಫಿಷಿಯಲ್ ಆಗಿ ಒಂದು ಅಪ್ಡೇಟ್ನ ಕೊಟ್ಟಿರೋ, ಒಂದು ಪ್ರೆಸ್ ಮೀಟಲ್ಲಿ ಹೇಳಿರುವಂಥ ಇನ್ಫಾರ್ಮೇಷನ್ ಆಗಿರುತ್ತೆ, ಸೋರ್ಸ್ ಆಫ್ ದ ಇನ್ಫಾರ್ಮೇಷನು. ಇಲ್ಲಿ ಏನಂತ ಹೇಳಿದ್ದಾರೆ ಅಂದರೆ KA ಡೈರೆಕ್ಟರ್ ಅವರು, ಇವಾಗ ನಿಮಗೆ PUC ಸೆಕೆಂಡ್ ಎಕ್ಸಾಮ್ನ ಬರ್ದಿದ್ದೀರಾ. ಮತ್ತು ಇಲ್ಲಿ ಸೆಕೆಂಡ್ ಎಕ್ಸಾಮ್ನ ಎಷ್ಟು ಜನ ಬರ್ದಿದ್ದೀರಾ ಅಂದರೆ ಸಾಕಷ್ಟು ಜನ ನೀವು ಬರ್ದಿರ್ಬೋದು. ಆದರೆ ಇಲ್ಲಿ ಬರ್ದಿರೋ ಕ್ಯಾಟಗರಿ ಯಾವ ರೀತಿ ಇದೆ ಅಂದರೆ, ಕೆಲವರು ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಎಕ್ಸಾಮ್ ಬರ್ದಿದ್ದಾರೆ, ಕೆಲವು ಸಬ್ಜೆಕ್ಟ್ಗಳಲ್ಲಿ ಫೇಲ್ ಆಗಿದ್ದಾರೆ, ಅವರು ಕೂಡ ಎಕ್ಸಾಮ್ ಬರ್ದಿದ್ದಾರೆ. 2 ಕ್ಯಾಟಗರಿ ಆಫ್ ಪೀಪಲ್ ಸ್ಟೂಡೆಂಟ್ಸು ಇವಾಗ ಎಕ್ಸಾಮ್ನ ಬರ್ದಿದ್ದಾರೆ. ಇವಾಗ KECT ರಿಸಲ್ಟ್ ಅನೌನ್ಸ್ ಆಗೋದು ಯಾವಾಗ ಅಂದರೆ, ಇವಾಗ PUC ರಿಸಲ್ಟ್ ಸೆಕೆಂಡ್ ಎಕ್ಸಾಮ್ದು ಬಂದಿದ್ದ ತಕ್ಷಣ ವಿತಿನ್ ಒಂದು 1 week ಡ್ಯೂರೇಷನಲ್ಲೇ KECT ರಿಸಲ್ಟು ಕೂಡ ಬ್ಯಾಕ್ ಅಲ್ಲೇ ಬರುತ್ತೆ. ನಿಮಗೆ ಏನು ಕೂಡ ತಲೆ ಕೆಡಿಸ್ಕೊಳ್ಳೋಗತ್ತಿಲ್ಲ. ಇಲ್ಲಿ KA ಡೈರೆಕ್ಟರ್ ಅವರು ಒಂದು ರಿಸಲ್ಟ್ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿರೋದೇನೆಂದರೆ, ಇಲ್ಲಿ ಸೆಕೆಂಡ್ ಎಕ್ಸಾಮ್ನ ಇವಾಗ PUC ವಿದ್ಯಾರ್ಥಿಗಳು ಬರೀತಾ ಇದ್ದಾರೆ. ಕೆಲವರು ಮಾರ್ಕ್ಸ್ ಇಂಪ್ರೂವ್ಮೆಂಟಿಗೆ ಬರೀತಾ ಇದ್ದಾರೆ, ಕೆಲವು ಸಬ್ಜೆಕ್ಟ್ಗಳಲ್ಲಿ ಫೇಲ್ ಆಗ್ಬಿಟ್ಟು ಬರೀತಾ ಇದ್ದಾರೆ. ಇವಾಗ ಸೆಕೆಂಡ್ ಎಕ್ಸಾಮ್ ರಿಸಲ್ಟ್ ಬಂದಿದ ತಕ್ಷಣ ನಾವು KECTದು ರಿಸಲ್ಟ್ನ ಅನೌನ್ಸ್ ಮಾಡ್ತೀವಿ. ಅವರೆಲ್ಲರೂ ಕೂಡ ಫಸ್ಟ್ ರೌಂಡ್ ಆಫ್ ದ ಕೌನ್ಸಿಲಿಂಗಿಂದ ಒಂದು ಕೌನ್ಸಿಲಿಂಗ್ನ ಅಟೆಂಡ್ ಮಾಡ್ಬೋದು. ಯಾವುದೇ ಥರದ ತೊಂದರೆ ಇಲ್ಲ, ಅವ್ರಿಗೇನು ಕೂಡ ಸಮಸ್ಯೆ ಆಗಲ್ಲ. ಆದರೆ ವಿದ್ಯಾರ್ಥಿಗಳಲ್ಲಿ ನೆನಪಿರಲಿ, ಯಾರು ಇವಾಗ ಸೆಕೆಂಡ್ ಎಕ್ಸಾಮ್ ಮುಗಿದ್ಮೇಲೆ ಥರ್ಡ್ ಎಕ್ಸಾಮ್ನ ಬರೆಯೋಕ್ಕೆ ಹೋಗ್ತಾರೆ ಅಂಥ ವಿದ್ಯಾರ್ಥಿಗಳಿಗೆ ಏನು ಮಾಡ್ತೀವಿ ಅಂದರೆ, ರಿಸಲ್ಟ್ನ ಅವ್ರಿಗೆ ನಾವು ಸಡನ್ನಾಗಿ ಕೊಡೋಕ್ಕಾಗಲ್ಲ. ಅವ್ರಿಗೆ ನಾವು ಮಾಪಪ್ ರೌಂಡ್ಗೆ ಆ್ಯಡ್ ಮಾಡ್ಕೋತೀವಿ. ಅವರು ಫಸ್ಟ್ ರೌಂಡ್ ಆಗಿರಲಿ ಸೆಕೆಂಡ್ ರೌಂಡ್ ಆಗಿರಲಿ ಅದು ಯಾವುದಕ್ಕೂ ಕೂಡ ಅಟೆಂಡ್ ಮಾಡೋಕ್ಕಾಗಲ್ಲ. ಮಾಪಪ್ ರೌಂಡಲ್ಲಿ ಅವ್ರು ಕೌನ್ಸಿಲಿಂಗ್ನ ಅಟೆಂಡ್ ಮಾಡ್ಬೋದಾಗಿರುತ್ತೆ. ಥರ್ಡ್ ಎಕ್ಸಾಮ್ ಬರೆಯೋರು, ಥರ್ಡ್ ಎಕ್ಸಾಮ್ ವಿದ್ಯಾರ್ಥಿಗಳ PUC ರಿಸಲ್ಟ್ಗೆ ನಾವು ವೆಯ್ಟ್ ಮಾಡೋಕ್ಕಾಗಲ್ಲ ಅನ್ನೋದನ್ನ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಇನ್ ಕೇಸ್ ನೀವೇನಾದರೂ ಈ ಸಲ ಸೆಕೆಂಡ್ ಎಕ್ಸಾಮ್ನ ಬರ್ದಿದ್ದೀರಾ ಅಂದರೆ ಎಲ್ಲ ಸಬ್ಜೆಕ್ಟು ಕೂಡ ಪಾಸ್ ಆಗಿ, ಬಟ್ ಜಸ್ಟ್ ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೆ ಅಂದರೆ ಆ ಒಂದು ರಿಸಲ್ಟ್ ಏನು ಬಂದಿರುತ್ತೆ ಅದನ್ನ ಎಕ್ಸ್ಪೆಕ್ಟ್ ಮಾಡಿಕೊಂಡು ಕೌನ್ಸಿಲಿಂಗ್ನ ಅಟೆಂಡ್ ಮಾಡಿ ಅನ್ನೋದೇ ನನ್ನ ಸಜೆಷನ್ ಆಗಿರುತ್ತೆ. ಯಾಕೆಂದರೆ ಮಾಪಪ್ ರೌಂಡಲ್ಲಿ ಚೆನ್ನಾಗಿರೋ ಒಳ್ಳೆ ಕಾಲೇಜ್ ಸಿಗೋದು ತುಂಬಾ ಡೌಟ್ ಆಗಿರುತ್ತೆ. ಜಸ್ಟ್ ರಿಮೈನಿಂಗ್ ಕಾಲೇಜ್ ಸಿಗೋದು ಅದಕ್ಕೋಸ್ಕರ. ಮತ್ತು ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.